ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ? ಈಗ ನಿನಗೆ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ GST ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು. ಹಾಂ, ಯಾರು GST ತಂದವರು? ಯಾರು ತಂದವರು GST ಅಂದ್ರೆ ಗೊತ್ತಾ? ಹಾಂ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವ್ರು ಯಾರು? ಇಂಟ್ರಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಯಾವಾಗ ಮಾಡಿದ್ರು? 2017ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡಿಬಿಟ್ಟು, ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಈಗ ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಲ್ಲಪ್ಪ, ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ ಕುಮಾರಸ್ವಾಮಿ? ಪಾರ್ಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು. ಪಾಸಾಯ್ತು, ಬಜೆಟ್ ಪಾಸಾಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು. ಕೊಟ್ಟರೆ ಇವತ್ತಿನವ್ರಿಗೆ ಮಾತಾಡಿದಾರ ಕುಮಾರಸ್ವಾಮಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೆಯೋದು? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ. ಯಾರ ಅಧೀನದಲ್ಲಿರೋದು ಅದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. CWC ಯಾರು ಅಧೀನದಲ್ಲಿರೋದು? ಸುಮ್ಮನೆ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳಿದ್ದು DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡಿದಂಥ ಸಾಧನೆಗಳು ಮಾತ್ರ ಉಳಿತವೆ ಅಂತ. GST ನೋಡಿ, GSTನಲ್ಲಿ ನಮಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GSTನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ. 88,000 ಕೋಟಿ 9,000 ಕೋಟಿ ತಲುಪೋಕೆ ಕಷ್ಟ ಆಗ್ತದೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದು ಅವರು, ಮಂಡ್ಯದಿಂದ. ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ? ಈಗ ನಿನಗೆ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ
ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ. ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ GST ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು. ಹಾಂ, ಯಾರು GST ತಂದವರು? ಯಾರು ರೀ ತಂದವರು GSTನ? GST ಅಂದ್ರೆ ಗೊತ್ತಾ? ಹಾಂ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವ್ರು ಯಾರು? ಇಂಟ್ರಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಯಾವಾಗ ಮಾಡಿದ್ರು? 2017. 17ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಾರಪ್ಪ, ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ ಕುಮಾರಸ್ವಾಮಿ? ಪಾರ್ಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು. ಪಾಸಾಯ್ತು, ಬಜೆಟ್ ಪಾಸಾಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು. ಕೊಟ್ಟರೆ ಇವತ್ತಿನವ್ರಿಗೆ ಮಾತಾಡಿದಾರ ಕುಮಾರಸ್ವಾಮಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೆಯೋದು? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ. ಯಾರ ಅಧೀನದಲ್ಲಿರೋದು ಅದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. CWC ಯಾರ ಅಧೀನದಲ್ಲಿರೋದು? ಸುಮ್ಮನೆ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳಿದ್ದು DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡಿದಂಥ ಸಾಧನೆಗಳು ಮಾತ್ರ ಉಳಿತವೆ ಅಂತ. GST ನೋಡಿ, GSTನಲ್ಲಿ ನಮಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GSTನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕ್ಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ. 88,000 ಕೋಟಿ 9,000 ಕೋಟಿ ತಲುಪೋದ್ರೆ ಕಷ್ಟ ಆಗ್ತದೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದು ಅವರು, ಮಂಡ್ಯದಿಂದ.